ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಇದೆ ಇವತ್ತು. ಬನ್ನಿ ಫ್ರೆಂಡ್ಸ್, ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕು. ಆಮೇಲೆ ಸಿಗ್ತೀನಿ. ಸ್ವಲ್ಪ ಪಾತ್ರೆ ಇತ್ತು ಫ್ರೆಂಡ್ಸ್, ತೊಳ್ಕೊತಾ ಇದ್ದೀನಿ. ನನ್ನ ಮಗ ನೋಡಿ ಫ್ರೆಂಡ್ಸ್, ಅಲ್ಲಿ ನೀರು ಕ್ಯಾನ್ ಇದ್ದರೆ ಅದು ಹತ್ರ ತಳ್ಕೊಂಡೋಗಿ ಅದ್ರ ಮೇಲೆ ಕಬೋರ್ಡ್ ಹತ್ರ ತಗೊಂಡೋಗಿ ಮೇಲೆ ಶೆಲ್ಫ್ ಮೇಲೆ ಹತ್ಬಿಟ್ಟು ಕೂತ್ಕೊಂಡು ಕ್ಯಾಮ್ರಾ ನೋಡ್ಬಿಟ್ಟು ಇಳಿಯೋಕೆ ನೋಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು, ಏನೇನೋ ಚೇಷ್ಟೆ ಮಾಡ್ತಾನೆ. ಬೀಳ್ತೀನಿ ಅನ್ನೋ ಒಂಚೂರು ಭಯನೇ ಇಲ್ಲ ಅವನಿಗೆ, ಏನೇನೋ ಅವತಾರ ಆಡ್ತಾನೆ. ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಈಗ ರಂಗೋಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಲೇಟ್ ಆಯಿತು ಎದ್ದೇಳೋದು, ರಂಗೋಲಿ ಹಾಕ್ಕೊಳ್ಳಿಲ್ಲ. ಸಂಜೆ ಪೂಜೆ ಮಾಡೋಣ, ಸಂಜೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ರಂಗೋಲಿ ಹಾಕ್ಕೊಳ್ಳಿಲ್ಲ. ಒಂದೊಂದ್ಸಲ ಆಗುತ್ತೆ ಫ್ರೆಂಡ್ಸ್, ಹೆಣ್ಮಕ್ಳು ಲೇಟಾಗಿದ್ದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ರಂಗೋಲಿ ಹಾಕ್ಕೊಂಡ್ಮೇಲೆ ಹೊಸ್ಲು ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಈಗ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಪೂಜೆಗೆ. ಈಗಷ್ಟೇ ಪೂಜೆ ಮುಗಿದು ಫ್ರೆಂಡ್ಸ್, ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಸಾಂಬಾರು ಮಾಡೋಕ್ಕೆ ಸಿಕ್ತೆಕಾಯಿ ಸೋಸ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಕ್ತೆಕಾಯಿ ಅಂತಾರೆ ಇದನ್ನ, ಇಲ್ಲಿ ಬೆಂಗಳೂರು ಕಡೆ ಎಲ್ಲ ನೆಲ್ಲವರೆಕಾಯಿ ಮತ್ತು ಚಪ್ಪರದ ಅವರೆಕಾಯಿ ಅಂತ ಕರಿತಾರೆ ಇದನ್ನ. ಇದೆಲ್ಲ ನೀಟಾಗಿ ಸೋಸ್ಕೋಬೇಕು ಫ್ರೆಂಡ್ಸ್. ಒಳಗಡೆ ಎಲ್ಲ ಹುಳ ಇರುತ್ತೆ, ನೀಟಾಗಿ ನೋಡ್ಕೊಂಡು ಒಂದ್ಸಲ ನೀಟಾಗಿ ತೊಳ್ಕೊಂಡು ಬಸ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬೇಳೆ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಅವರೆಕಾಯಿ ತೊಳೆದಿರೋದನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರಿಗೆ ಮತ್ತು ಪಲ್ಯಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಮ್ಗೆ ಇಷ್ಟು ಸಾಕು. ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ 2 ವಿಸಿಲ್ ಬರಲಿ. ನೆಕ್ಸ್ಟು ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸಿಕ್ತೆಕಾಯಿ ಬಸ್ಸಾರಿಗೆ, ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಕಡಲೆ ಬೀಜ ಬೇಕು ಫ್ರೆಂಡ್ಸ್. ಅದನ್ನು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋತೀನಿ, ಪುಡಿ ಮಾಡ್ಕೋತೀನಿ. ಅದಾಯಿತು ಫ್ರೆಂಡ್ಸ್, ಪುಡಿ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿನ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು ಫ್ರೆಂಡ್ಸ್, ಗಮ್ಮಂತ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಘಾಟು ಸಿಗೋಗುತ್ತೆ. ಜೀರಿಗೆ ಸ್ವಲ್ಪ ಒಂಚೂರು ಫ್ರೈ ಆಗಬೇಕಾಗುತ್ತೆ ಫ್ರೆಂಡ್ಸ್. ಕಡಲೆ ಬೀಜ ಪುಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಈಗ ಸಪ್ರೇಟ್ ಇಟ್ಕೊತೀನಿ, ಒಗ್ಗರಣೆಗೆ ಹಾಕೋತೀನಿ ಇದು. ಮತ್ತು ಈಗ ಸ್ವಲ್ಪ ಸಾಂಬಾರ್ಗೆ ರುಬ್ಕೋತೀನಿ. ಇದೇ ಜಾರಲ್ಲೇ ರುಬ್ಕೋತೀನಿ ಸಾಂಬಾರಿಗೆ. ಹುರಿದಿರೋ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ರುಬ್ಕೊಳ್ಳೋಕ್ಕೆ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಒಂದು 6 ಪಾವು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಏನೇನೋ ಮಾತಾಡ್ತಾ ಇದ್ದೀನಿ, ಸಾರಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿರೋದನ್ನ ಸ್ವಲ್ಪ ಆರಿಸ್ಕೊಳ್ಳೋಕೆ ಸಪ್ರೇಟ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ರುಬ್ಕೊಳ್ಳೋಕೆ ಬೇಕಿದು. ಸ್ವಲ್ಪ ಗಟ್ಟಿ ಬೇಕು ಆಗುತ್ತೆ ಸಾಂಬಾರಿಗೆ. ಸ್ವಲ್ಪ ಗಟ್ಟಿ ಆಗೋದಕ್ಕೆ ಇದನ್ನು ಸ್ವಲ್ಪ ರುಬ್ಕೋಬೇಕು. ಇದನ್ನು ಸ್ವಲ್ಪ ಹಾರ್ಕೊಂಡಿಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಬೇಕಾದ್ರೆ ಸಿಡಿದು ಬಿಡುತ್ತೆ ಎಲ್ಲ ಮುಖಕ್ಕೆಲ್ಲ. ರುಬ್ಕೊಳ್ಳೋಕೆ ಎಷ್ಟು ಕಾಯಿ ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಆರಿದ ಮೇಲೆ ಇದನ್ನು ಹಾಕೊಂಡು ರುಬ್ಕೊಳ್ಳೋದು. ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಫ್ರೆಂಡ್ಸ್. ಈಗ ಈರುಳ್ಳಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ.
ಸಾಸಿವೆ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ನಾನು ಇದೇ ಒಗ್ಗರಣೆಗೆ ಸ್ವಲ್ಪ ಸಾಂಬಾರ್ಗೂ ಹಾಕೋತಾ ಇದ್ದೀನಿ. ಏನು ರುಬ್ಕೊಂಡಿರೋ ಅದೇ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಒಗ್ಗರಣೆನ. ನೆಕ್ಸ್ಟ್ ಇದಕ್ಕೆ ಪಲ್ಯ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಸೌತೆಕಾಯಿ ಬೇಳೆನ ಸೇರಿಸ್ಕೊಂಡು 1 ಮಿಕ್ಸ್ ಕೊಟ್ಟು ತೆಂಗಿನಕಾಯಿ ಹಾಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ಈಗ ಫ್ರೈ ಆಯಿತು ಫ್ರೆಂಡ್ಸ್. ಇದು ಸ್ವಲ್ಪ ಈಗ ಪುಡಿ ಮಾಡಿಟ್ಕೊಂಡು ಇಟ್ಕೊಂಡಿರೋ ಕಡಲೆ ಬೀಜದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ತಿನ್ನೋದಕ್ಕೆ. ಆಯಿತು ಫ್ರೆಂಡ್ಸ್, ಇಷ್ಟೇ ಪಲ್ಯ ರೆಡಿ ಆಗೋಯ್ತು. ಇದೇ ಕುಕ್ಕರ್ಗೆ ರುಬ್ಬಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಯಿಸಿಟ್ಕೊಂಡಿರೋ ಸಪ್ರೇಟ್ ಮಾಡಿದ್ದೀನಲ್ಲ, ಅದನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತೀನಿ. ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಟೇಸ್ಟ್ ನೋಡಿಕೊಂಡು ಜಾರ್ನೆಲ್ಲ ತೊಳ್ಕೊತೀನಿ ಫ್ರೆಂಡ್ಸ್. ಕಡೆ ಇಷ್ಟು ಬೇಕಾಗುತ್ತೆ ನಮಗೆ ಸಾಂಬಾರಿಗೆ. ಮುದ್ದೆ ಎಲ್ಲ ಆಯಿತು ಫ್ರೆಂಡ್ಸ್. ಮುದ್ದೆ ಕಟ್ಕೊಂಡು ಈಗ ನಮ್ಮನೆಯವ್ರಿಗೆ ಊಟಕ್ಕೆ ಹಾಕೋಬೇಕು. ಈಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದೆ. ಈಗ ಮಲ್ಕೊಳ್ಳೋಣ ಅಂತ ಬಂದೆ, ಕೂತ್ಕೊಂಡೆ. ಒಂದು ವಿಷಯ ಸಡನ್ನಾಗಿ ನೆನಪಾಯಿತು ಹೇಳೋಣ ಅಂತ. ಏನಂದರೆ ನಮ್ಮದು ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಮ್ಮ ಹಸ್ಬೆಂಡ್ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಬಂದಿತ್ತು. SBI ಯುನೋ APK ಅಂತ ಲಿಂಕ್ ಬಂದಿತ್ತು, ಅದು ಆ್ಯಪ್ದು. ಜಸ್ಟ್ ಅದನ್ನು ಇದೇನು ನೋಡು ಅಂತ ನನಗೆ ಕಳಿಸಿದ್ರು ನಮ್ಮ ಮನೆಯವರು. ಅದು ಜಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದಷ್ಟೇ ಆಟೋಮೆಟಿಕ್ಕು ನನ್ನ ಮೊಬೈಲಿಂದ ಬ್ಯಾಂಕ್ಗೆ ಲಿಂಕ್ ಆಗಿರೋ ನಂಬರ್ ಅಲ್ವಾ, ಅದಕ್ಕೆ ಆಟೋಮೆಟಿಕ್ಕಾಗಿ ಕಾಲ್ ಫಾರ್ವರ್ಡಿಂಗ್ ಆಗಿಬಿಟ್ಟು OTP ಎಲ್ಲ ಜನ್ರೇಟ್ ಆಗಿ 50,000 ಅಮೌಂಟ್ ಕಟ್ಟಾಯಿತು ಫ್ರೆಂಡ್ಸ್. ಅದು ಫ್ರಾಡಾಗಿ ಯಾವುದೋ ಒಂದು ವೆಸ್ಟ್ ಬೆಂಗಾಲ್ ಅನ್ನೋನ್ ಪರ್ಸನ್ಗೆ ಅದು ಅಮೌಂಟು ಸೆಂಡ್ ಆಗೋಯಿತು. ನೆಕ್ಸ್ಟ್ ಮತ್ತೆ ಅದೇ ಥರನೇ ಆಗ್ತಾಯಿತ್ತು. ನಾನು ನೆಟ್ ಆಫ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಅಮೌಂಟ್ ಕಟ್ಟಾಗಿದ್ದಾದಮೇಲೆ ನಾನು ಕಸ್ಟಮರ್ ಕೇರ್ಗೆ ಮತ್ತು ಸೈಬರ್ ಕ್ರೈಮ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿಬಿಟ್ಟು ಎಲ್ಲ ಕಾರ್ಡ್ನ ಬ್ಲಾಕ್ ಮಾಡಿಸ್ದೆ, ಮತ್ತು ಫೋನ್ಪೇ, ಗೂಗಲ್ ಪೇ ಎಲ್ಲನೂ ಬ್ಲಾಕ್ ಮಾಡಿಸ್ದೆ. ನೆಕ್ಸ್ಟು ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿಸ್ದೆ. ನೆಕ್ಸ್ಟ್ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಅದು ಇದು ಅಂತ ಓಡಾಡಿದೆ. ಅದೆಲ್ಲ ಕಂಪ್ಲೇಂಟ್ ಕೊಟ್ಟು ಬ್ಯಾಂಕ್ ಹತ್ರ ಹೋಗೋದು ಎಲ್ಲ ಏನೇನು ಬೇಕೋ ಎಲ್ಲ ಮಾಡಿದ್ವಿ. ಅದಾಗಿ ಒಂದು 4 ಮಂತ್ಸ್ 5 ಮಂತ್ಸು ತನಕ ಬರೀ ಬ್ಯಾಂಕು, ಪೊಲೀಸ್ ಸ್ಟೇಷನ್ನು, ಮನೆ ಬರೀ ಇದೇ ಥರ ಓಡಾಡ್ತಾನೆ ಇದ್ವಿ ಫ್ರೆಂಡ್ಸ್. ಬರಲ್ಲ ಅಂತ ಹೇಳಿದರು, ಪೊಲೀಸ್ ಸ್ಟೇಷನಲ್ಲೆಲ್ಲ ಬರಲ್ಲ ಅಮೌಂಟ್ ಅಂತಲೇ ಹೇಳಿದರು. ನೆಕ್ಸ್ಟು ಒಂದು ವೀಕ್ ಹಿಂದೆ ಒಂದು ಸಲ ಕಾಲ್ ಮಾಡಿದರು ಬ್ಯಾಂಕಲ್ಲಿ, ಬಂದುಬಿಟ್ಟು ಒಂದು ಲೆಟ್ರ್ ಬರ್ಕೊಟ್ಟು ಹೋಗಿ ಅಂತ ಹೇಳ್ಬಿಟ್ಟು 50-50 ಅಂತ ಹೇಳಿದರು ಫ್ರೆಂಡ್ಸ್. ಬರೋದು ಡೌಟೇ ಅಂತ ಹೇಳಿದರು ಆ ಬ್ಯಾಂಕಲ್ಲೂ. ಈಗ ಲಾಸ್ಟು ನ್ಯೂ ಇಯರ್ ದಿನ ಮತ್ತೆ ಕಾಲ್ ಮಾಡಿಬಿಟ್ಟು ಬ್ಯಾಂಕ್ ಹತ್ರ ಬರೋಕ್ಕೆ ಹೇಳಿದ್ರು ಫ್ರೆಂಡ್ಸ್. ಒಂದು ಲೆಟ್ರು ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಹೋಗಿ ಲೆಟ್ರು ಬರ್ಕೊಟ್ಟು ಸೈನ್ ಮಾಡ್ಕೊಟ್ಟು ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಬಂದು ಒಂದು 20 ಮಿನಿಟ್ಸ್ಗೆ ಅಮೌಂಟ್ ಬಂತು ಫ್ರೆಂಡ್ಸ್. ತುಂಬ ಖುಷಿ ಆಗೋಯ್ತು. ಎಷ್ಟು ಕಳ್ಕೊಂಡಿದ್ವಿ ಅಂತಂದರೆ ನಮ್ಮ ಮನೆಯವರು ಹಗಲು ರಾತ್ರಿಯಿಂದ ನಿದ್ದೆ ಮಾಡೋದಲ್ಲೇ ಡ್ಯೂಟಿ ಮಾಡಿರೋ ಅಮೌಂಟ್. ಅದು ತುಂಬ ಬೇಜಾರಾಗಿತ್ತು. ತುಂಬ ಒಂದು 6 ಮಂತಿಂದ ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಒಂದು ಮಕ್ಕಳಿಗೆ ಏನಾದರೂ ಒಂದು ಕೊಡಿಸಿ ಕಳ್ಕೊಳ್ಳಿಲ್ಲ, ಸುಮ್ಮನೆ ಅನ್ಯಾಯವಾಗಿ ಹೋಯ್ತಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿತ್ತು ಫ್ರೆಂಡ್ಸ್. ಮತ್ತು ಅಮೌಂಟ್ ಬಂದು ತುಂಬ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ನಾವು ಮಾಡಿರೋ ತಪ್ಪನ್ನ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನೇ ಅನ್ನೋನ್ ಲಿಂಕ್ ಬಂದರೆ ಯಾರೂ ಪ್ರೆಸ್ ಮಾಡಬೇಡಿ ಫ್ರೆಂಡ್ಸ್. ನೋಡ್ಕೊಂಡು ಇದು ಮಾಡಿ. OTP ಏನೂ ಹೇಳಿರಲಿಲ್ಲ ಫ್ರೆಂಡ್ಸ್. ಆಟೋಮೆಟಿಕ್ ಕಾಲ್ ಫಾರ್ವರ್ಡಿಂಗ್ ಆಗಿ OTP ಎಲ್ಲ ಅದೇ ಜನ್ರೇಟ್ ಆಗಿರೋದು ಫ್ರೆಂಡ್ಸ್. ನಾನು ಏನೂ ಹೇಳಿರಲಿಲ್ಲ, ಏನೂ ಮಾಡಿರಲಿಲ್ಲ. ಈ ಥರ ಪ್ರಾಬ್ಲಮ್ ಎಲ್ಲ ಬರ್ತಾಯಿದೆ. ನೀವು ಯಾರು ಈ ಥರ ಇದು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಏನೇ ಬಂದ್ರೂ ಲಿಂಕ್ಗಳು ಬಂದರೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ದು ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.